ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯೂಟ್ಯೂಬ್ ಚಾನಲ್. ಫೇಸ್ಬುಕ್ನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಈ ಒಂದು ವಿಡಿಯೋನ ಗಮನ ಇಟ್ಟು ನೋಡ್ರಪ್ಪ. ಯಾಕೆಂತಾರೆ ನಿಮ್ಮ ಒಂದು ಫೇಸ್ಬುಕ್ಕು ಕೂಡ ಹ್ಯಾಕ್ ಆಗ್ಬೋದು. ಓಕೆ, ಸೊ ಹ್ಯಾಕ್ ಆಗಿ ಏನು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ತೀನಿ. ಆ್ಯಂಡ್ ಇದರಿಂದ ಬಚಾವಾಗೋದು ಹೆಂಗೆ ಅಂತಲೂ ಕೂಡ ಹೇಳ್ತೀನಿ. ಓಕೆ, ಸೊ ನಿಮ್ಗೆ ಗೊತ್ತಿರೋಂಗೆ ಇವಾಗ ಒಂದು ಫೋನ್ ಇತ್ತು ಅಂತಂದರೆ, ಆ್ಯಂಡ್ರಾಯ್ಡ್ ಫೋನ್ ಇತ್ತು ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಫೇಸ್ಬುಕ್ನ ಒಂದು ಸಲ ಆದರೂ ಕ್ರಿಯೇಟ್ ಮಾಡಿ ಯೂಸ್ ಮಾಡಿರ್ತೀರ. ಸೊ ಯಾರ್ದೆಲ್ಲ ಫೇಸ್ಬುಕ್ ಅಕೌಂಟ್ ಇದೆ ಅದನ್ನು ಟಾರ್ಗೆಟ್ನ ಮಾಡಿಕೊಂಡು ಅದ್ರ ಮೇಲೆ ಫೋಕಸ್ನ ಇಟ್ಟು ಸೊ ನಿಮ್ಮೊಂದು ಫೇಸ್ಬುಕ್ ಅಕೌಂಟ್ನ ಹ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ್ಯಂಡ್ ಹ್ಯಾಕ್ ಮಾಡಿ ಸೊ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಲ್ಲೇ ಒಂದು ಪೋಸ್ಟ್ನ ಮಾಡ್ತಾ ಇದ್ದಾರೆ. ನನಗೆ ದುಡ್ಡಿನ ಅವಶ್ಯಕತೆ ಇದೆ, ನಾನು ತುಂಬ ತೊಂದರೆಯಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ದುಡ್ಡನ್ನು ಕೂಡ ಹೊಡೆಯೋದಕ್ಕೆ ಈ ಥರ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಹ್ಯಾಕ್ ಮಾಡಿಬಿಟ್ಟು. ಓಕೆ, ಆ್ಯಂಡ್ ಇದ್ರ ಜೊತೆಗೆ ನೀವು ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಆಗಿರ್ತಾರೆ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ. ಸೊ ಆ ಫ್ರೆಂಡ್ಸ್ಗಳಿಗೆ ಸಪ್ರೇಟಾಗಿ ಮೆಸೇಜ್ ಮಾಡಿ ಸೊ ಅವ್ರುಗಳಿಗೆ ದುಡ್ಡನ್ನ ಕೇಳೋದು, ಮಗ ನನ್ನ ಹತ್ರ ದುಡ್ಡಿಲ್ಲ ಕಣ, ಕಳಿಸೋ, ಅಷ್ಟು ಕಳಿಸೋ, ಎಷ್ಟು ಕಳಿಸೋ ಅಂತ ಅಂದ್ಬಿಟ್ಟು ಕಳಿಸ್ಕೊಂಡು ಸೊ ನಿಮ್ಮ ಒಂದು ಫೇಸ್ಬುಕ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ಆ ಒಂದು ಆರ್ಟಿಕಲ್ ಲಿಂಕ್ನ ನಾನು ಟೆಲಿಗ್ರಾಮ್ ಗ್ರೂಪು, ನಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಲಕ್ಕೀಶ್ ಅಂತ ಸರ್ಚ್ ಮಾಡಿದ್ರೆ ಟೆಲಿಗ್ರಾಮಲ್ಲಿ ನಿಮ್ಗೆ ಸಿಗುತ್ತೆ. ಅಥವಾ ಸಿಕ್ಕಿಲ್ಲ ಅಂತಾರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗ್ಬಿಟ್ಟು ಜಾಯ್ನ್ ಆಗಿ. ಅದರಲ್ಲಿ ಈ ಒಂದು ಆರ್ಟಿಕಲ್ನ ನಾನು ನಿಮಗೆ ಹಾಕಿರ್ತೀನಿ. ಟೈಮ್ ಇರೋರು ಬೇಕಾದ್ರೆ ಬಂದು ಅಲ್ಲೂ ಕೂಡ ನೀವು ತಿಳ್ಕೊಬೋದು ಇದ್ರ ಬಗ್ಗೆ. ಓಕೆ, ಸೊ ಇದು ಫೇಸ್ಬುಕ್ ಬಗ್ಗೆ ಬಂದಿರುವಂಥ ಒಂದು ದೊಡ್ಡ ಮಾಹಿತಿ. ಸೊ ಆಲ್ಮೋಸ್ಟ್ ನಿಮ್ಮ ಒಂದು ಫೇಸ್ಬುಕ್ನ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅದರಿಂದ ಫೇಸ್ಬುಕ್ನ ಯಾರೆಲ್ಲ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಅಲರ್ಟ್ ಆಗಿ. ನಾನು ನಿಮಗೆ ಕೊಡೋದೇನಪ್ಪ ಟಿಪ್ಸ್ ಅಂತಂದರೆ, ನಿಮ್ಮೊಂದು ಫೇಸ್ಬುಕ್ ಹ್ಯಾಕ್ ಆಗಬಾರ್ದು ಅಂತಂದರೆ ಸಿಂಪಲ್ಲಾಗಿರುವಂಥ ಪಾಸ್ವರ್ಡ್ಗಳನ್ನಂತೂ ಇಟ್ಕೊಬೇಡಿ. ಇವಾಗ ಎಕ್ಸಾಂಪಲ್ 1 ರಿಂದ 9, 1 2 3 4 5 6 7 8 9 ಅಂತ ಇಟ್ಕೊಬಿಡೋದು. ಆಮೇಲೆ 9 ರಿಂದ 1ಕ್ಕೆ ಉಲ್ಟಾ ರಿವರ್ಸ್ ಬರೋದು. ಈ ಥರ ಒಂದು ಪಾಸ್ವರ್ಡ್ಗಳನ್ನೆಲ್ಲ ಇಟ್ಕೊಬಿಡಿ. ಈ ಥರ ಪಾಸ್ವರ್ಡ್ ಇಟ್ಕೊಂಡ್ರೆ ಸಿಂಪಲಾಗಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಹ್ಯಾಕ್ ಮಾಡಿಬಿಡ್ತಾರೆ. ಆ್ಯಂಡ್ ಮುಖ್ಯವಾಗಿ ತುಂಬ ಜನ ಮಾಡುವಂಥ ತಪ್ಪೇನಪ್ಪ ಅಂತಂದರೆ, ಪಾಸ್ವರ್ಡ್ಗೆ ಯಾವುದನ್ನು ಇಟ್ಕೊಳ್ತಾರೆ ಅಂತಂದರೆ ನೆನಪಿರೋದು ಇಟ್ಕೊಳ್ತಾರೆ. ಈಗ ಎಕ್ಸಾಂಪಲ್ ನೆನಪಿರೋದು ಯಾವುದು, ನಿಮ್ಮ ಒಂದು ಫೋನ್ ನಂಬರ್ ನೆನಪಿರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ನೆನಪಿರುತ್ತೆ, ನಿಮ್ಮ ತಂದೆ ತಾಯಿ ನಿಮ್ಮ ಹೆಸರು ನೆನಪಿರುತ್ತೆ. ಸೊ ಅದನ್ನು ಇಟ್ಕೊಬಿಡ್ತೀರಾ ಸಿಂಪಲ್ಲಾಗಿ. ನನ್ನ ಹೆಸರು ಲಿಕೇಶ್ ಕುಮಾರ್ ಅಂತ ಇಟ್ಬಿಡೋಣ, ಲಕ್ಕೀಶ್ ಅಂತ ಇಟ್ಬಿಡೋಣ ಪಾಸ್ವರ್ಡ್ ಅಂತ ಹಂಗೆ ಇಡೋಕೆ ಹೋಗಬೇಡಿ. ಹಂಗೆ ಇಟ್ಟರೆ ಪಕ್ಕ ಕಂಡುಹಿಡಿದ್ಬಿಡ್ತಾರೆ. ಓಕೆ, ನೀವು ಒಂದು ವಾಟ್ಸಪ್ ನಂಬರ್ ಕೊಡ್ತೀರ ಅಂತಂದರೆ ಫೋನ್ ನಂಬರ್ ಕೊಡಲೇಬೇಕು. ಅವಾಗ ನೀವು ವಾಟ್ಸಪ್, ಈಗ ಯಾರೋ ನಿಮ್ಮ ವಾಟ್ಸಪ್ ಇದ್ದೀರಾ ಅಂತಂದರೆ ನಂಬರ್ ಕೊಡಲೇಬೇಕು. ಅವಾಗ ನೀವು ಆ ನಂಬರ್ ಕೊಟ್ಟರೆ ಆ ನಂಬರ್ ಹಾಕಿ ಟ್ರೈ ಮಾಡಿರ್ತಾರೆ. ನಿಮ್ಗೆ ಗೊತ್ತಿಲ್ವೋ ನಂಬರ್ ಹಾಕಿ ಟ್ರೈ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೇಳಿ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ವಾಟ್ಸಪ್ ನಂಬರ್, ಫೋನ್ ನಂಬರ್ ಅಂತೂ ಇಡೋಕ್ಕೆ ಹೋಗಬೇಡಿ. ಓಕೆ, ಪಾಸ್ವರ್ಡ್ ಹೆಂಗಿರಬೇಕು ಅಂತಂದರೆ ನೀವೇ ಬರೆದಿಟ್ಕೋಬೇಕು ಒಂದು ಬುಕ್ಕಲ್ಲಿ, ಆಯಿತಾ. ನೀವು ಯಾವಾಗ ಒಂದು ಪಾಸ್ವರ್ಡ್ನ ಬರೆದಿಟ್ಕೋತೀರೋ ಅದು ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಅನಿಸುತ್ತೆ. ಸೊ ನೀವು ನೆನಪಿರೋದನ್ನೆಲ್ಲ ಇಟ್ಕೊಂಡು 10th ಮಾರ್ಕ್ಸ್ ಕಾರ್ಡ್ ಎಷ್ಟು ಬಂತು, ಇಷ್ಟು ಪರ್ಸೆಂಟೇಜ್, ಅದನ್ನೆಲ್ಲ ಪಾಸ್ವರ್ಡ್ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಗುರುತಿರೋದು ಬಿಡ್ತಾರೆ. ಸೊ ಈ ಥರ ಸಿಂಪಲ್ ಪಾಸ್ವರ್ಡ್ಗಳನ್ನ ಯಾರೂ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ, ಸೊ ಈ ಥರ ಇಟ್ಕೊಂಡ್ರೆ ಸೇಫ್ ಆಗ್ತೀರಾ, ಆಯಿತಾ. ಅಂತಂದರೆ ಫುಲ್ಲು ಸ್ಟ್ರಾಂಗ್ ಆಗಿರುವಂಥ ಪಾಸ್ವರ್ಡ್ ಇಟ್ಕೊಂಡ್ರೆ ಫುಲ್ಲು ಸೇಫ್ ಆಗ್ತೀರಾ. ಓಕೆ, ಕೆಲವೊಂದು ಸಲ ನೀವು ಎಷ್ಟೇ ಸ್ಟ್ರಾಂಗಾಗಿ ಇಟ್ಟಿದ್ರು ಕೂಡ ಎಲ್ಲೋ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿರ್ತೀರಾ. ಸೊ ಅದರಿಂದ ನಿಮ್ಮ ಒಂದು ಫೇಸ್ಬುಕ್ ಕೂಡ ಹ್ಯಾಕ್ ಆಗ್ಬೋದು. ಸೊ ಅದರಿಂದ ಸ್ವಲ್ಪ ಹುಷಾರಾಗಿರಿ ಯಾವುದಕ್ಕೂ. ಓಕೆ, ಎಲ್ಲನೂ ಕೂಡ ಆನ್ ಮಾಡ್ಕೊಂಡಿರಿ. ಸೊ ಯಾರೇ ಒಬ್ಬರು ನಿಮ್ಮ ಫೇಸ್ಬುಕ್ನ ಲಾಗಿನ್ ಮಾಡ್ತು ಅಂತಾರೆ ಮೆಸೇಜ್ ಬರಬೇಕು, ಆ ಥರ ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಂಡಿರಬೇಕು. ಆ್ಯಂಡ್ ಇದಿಷ್ಟು ಈ ಒಂದು ಫೇಸ್ಬುಕ್ ಬಗ್ಗೆ ಮಾಹಿತಿ ಆಗಿತ್ತು. ಸೊ ದಯವಿಟ್ಟು ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ನಿಮಗೇನಾದರೂ ಹ್ಯಾಕ್ ಆಗಿದೆ ಅಂತ ಅನ್ನಿಸ್ತಾ ಇದ್ದಾರೆ, ಆಲ್ರೆಡಿ ಹ್ಯಾಕ್ ಆಗಿಬಿಟ್ಟಿದೆ ಬರೋ ನಂದು ಹಂಗೆ ಅನ್ನಿಸ್ತಾ ಇದೆ ಅಂತಂದರೆ, ಸೊ ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದ್ದೀನಿ, ಇಲ್ಲಿ ಹಾಕ್ತೀನಿ ನೋಡಿ. ಆ್ಯಂಡ್ ಫೇಸ್ಬುಕ್ ಬಗ್ಗೆ ಹಲವಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಟ್ಟಿದ್ದೀನಿ, ವೀಡಿಯೋಸ್ಗಳನ್ನ ನೋಡಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಆ್ಯಂಡ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ದಯವಿಟ್ಟು ಶೇರ್ ಮಾಡ್ರಪ್ಪ. ಓಕೆ, ಸೊ ಇದು ಬಂದಿರುವಂಥ ಲೇಟೆಸ್ಟ್ ನ್ಯೂಸು, ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.